ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡಕ್ಕೆ ಮಾಡುವ ಪ್ರಣಾಮಗಳು. ನಿನ್ನೆ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ನ ನೋಡಿದ್ವಿ. ಬೇಸ್ಡ್ ಆನ್ ಆಪರೇಷನ್, ಬೇಸ್ಡ್ ಆನ್ ಕಾನ್ಫಿಗರೇಷನ್. ಬೇಸ್ಡ್ ಆನ್ ಆಪರೇಷನ್ ಬಂದು 3 ಟೈಪ್ಸ್: ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್ ಆ್ಯಂಡ್ ಹೈಬ್ರಿಡ್ ಕಂಪ್ಯೂಟರ್. ಬೇಸ್ಡ್ ಆನ್ ಕಾನ್ಫಿಗರೇಷನ್, ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ಬೇಸ್ಡ್ ಆನ್ ಯುಟಿಲಿಟಿ ಆ್ಯಂಡ್ ಬೇಸ್ಡ್ ಆನ್ ಮೋಡ್ ಆಫ್ ಯೂಸ್ನ ನೋಡೋಣ. ಬೇಸ್ಡ್ ಆನ್ ಯುಟಿಲಿಟಿ 2 ಟೈಪ್ಸ್ ಇದೆ. ಒಂದು ಜನರಲ್ ಪರ್ಪಸ್ ಕಂಪ್ಯೂಟರ್, ಸೆಕೆಂಡ್ ಒನ್ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್. ಬನ್ನಿ ಫಸ್ಟ್ ಒನ್ ನೋಡೋಣ. ಜನರಲ್ ಪರ್ಪಸ್ ಕಂಪ್ಯೂಟರ್. ಜನರಲ್ ಪರ್ಪಸ್ ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಎ ಎಕ್ಸ್ಟೆನ್ಸಿವ್ ವೆರೈಟಿ ಆಫ್ ಆಪರೇಷನ್ಸ್. ಇದು ಎಕ್ಸ್ಟೆನ್ಸಿವ್ ವೆರೈಟಿ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಇಟ್ ಕ್ಯಾನ್ ಸ್ಟೋರ್ ಆ್ಯಂಡ್ ಎಕ್ಸಿಕ್ಯೂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇನ್ ಇಟ್ಸ್ ಇಂಟರ್ನಲ್ ಸ್ಟೋರೇಜ್. ಅದು ಸ್ಟೋರ್ ಮಾಡೋದು ಮತ್ತು ಎಕ್ಸಿಕ್ಯೂಟ್ ಮಾಡೋದು ಪ್ರೋಗ್ರಾಮ್ಸ್ನ ಇಂಟರ್ನಲ್ ಸ್ಟೋರೇಜಲ್ಲಿ. ಆಲ್ ಮೇನ್ ಫ್ರೇಮ್ ಸರ್ವರ್ಸ್, ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ ಕಂಪ್ಯೂಟರ್ಸ್, ಸ್ಮಾರ್ಟ್ಫೋನ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಆರ್ ಜನರಲ್ ಪರ್ಪಸ್ ಡಿವೈಸಸ್. ಎಲ್ಲ ಮೇನ್ ಫ್ರೇಮ್ ಸರ್ವರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮತ್ತು ಡೆಸ್ಕ್ಟಾಪ್ ಕಂಪ್ಯೂಟರ್ಸ್, ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇದೆಲ್ಲ ಜನರಲ್ ಪರ್ಪಸ್ ಡಿವೈಸಸ್ ಆಗಿರುತ್ತೆ. ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಇದನ್ನ ರೇಂಜ್ ಆಫ್ ಆಪರೇಷನ್ಸ್, ಎಜುಕೇಷನ್ ಪರ್ಪಸ್, ಬಿಸ್ನೆಸ್ ಪರ್ಪಸ್, ದೆನ್ ಕಮ್ಯುನಿಕೇಷನಲ್ಲಿ, ಎಂಟರ್ಟೈನ್ಮೆಂಟು, ಪ್ರೋಗ್ರಾಮಿಂಗಲ್ಲಿ ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಬಂದು ಮೇನ್ ಫ್ರೇಮ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್, ಈ ಥರ ಎಕ್ಸೆಟ್ರಾ. ನೆಕ್ಸ್ಟ್ ಒನ್ ಬಂದು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್. ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ಸ್ ಆರ್ ಡಿಸೈನ್ ಟು ಸಾಲ್ವ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್. ಸ್ಪೆಸಿಫಿಕ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೋಸ್ಕರ ಈ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ನ ಡಿಸೈನ್ ಮಾಡಿರ್ತಾರೆ. ದ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೀ ಪ್ರೋಗ್ರಾಮಡ್ ಪರ್ಮನೆಂಟ್ಲಿ ಇನ್ ದ ಕಂಪ್ಯೂಟರ್. ಇನ್ಸ್ಟ್ರಕ್ಷನ್ಸ್ ಏನಾಗಿದೆ, ಇದು ಪ್ರೀ ಪ್ರೋಗ್ರಾಮಡ್ ಆಗಿದೆ. ಮೀನ್ಸ್ ಆಲ್ರೆಡಿ ಅದು ಇರುತ್ತೆ ಕಂಪ್ಯೂಟರ್ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಪರ್ಮನೆಂಟ್ ಆಗಿ. ಇಟ್ ಈಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಆಟೋಮೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್. ಇದು ಕಂಪ್ಲೀಟ್ಲಿ ಆಟೋಮೇಟೆಡ್ ಆಗಿರುತ್ತೆ. ಕೀ ಫೀಚರ್ಸ್ ನೋಡೋದಾದರೆ ಡಿಸೈನ್ ಫಾರ್ ಎ ಸ್ಪೆಸಿಫಿಕ್ ಟಾಸ್ಕ್, ಇನ್ಸ್ಟ್ರಕ್ಷನ್ಸ್ ಆರ್ ಪರ್ಮನೆಂಟ್ಲಿ ಸ್ಟೋರ್ಡ್, ಹೈ ಸ್ಪೀಡ್ ಇರುತ್ತೆ, ಹೈ ಎಫಿಷಿಯನ್ಸಿ ಕೂಡ ಇರುತ್ತೆ, ಹೈಲಿ ರಿಲಯಬಲ್ ಮತ್ತು ಅಕ್ಯುರೇಟ್ ಆಗಿರುತ್ತೆ. ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಆಟೋಮೇಟೆಡ್ ಮತ್ತು ರಿಯಲ್ ಟೈಮ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಫಾರ್ ಸ್ಪೆಸಿಫಿಕ್ ಟಾಸ್ಕ್ ಇನ್ ದ ಲಾಂಗ್ ರನ್. ಎಕ್ಸಾಂಪಲ್ಸ್ ಹೇಳೋದಾದರೆ ಏರ್ಕ್ರಾಫ್ಟ್ ಕಂಟ್ರೋಲ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ EVM ಮೆಷಿನ್ಸಲ್ಲಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇಷ್ಟು ಬಂದು ಬೇಸ್ಡ್ ಆನ್ ಯುಟಿಲಿಟಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಬೇಸ್ಡ್ ಆನ್ ಮೋಡ್ ಆಫ್ ಯೂಸ್. ಫಸ್ಟ್ ಒನ್ ಇದರಲ್ಲಿ ಪಾಮ್ ಟಾಪ್ ಕಂಪ್ಯೂಟರ್. ಪಾಮ್ ಟಾಪ್ ಕಂಪ್ಯೂಟರ್ಸ್ ಆರ್ ಸ್ಮಾಲ್ ಅನಫ್ ಟು ಫಿಟ್ ಇನ್ ದ ಪಾಮ್ ಆಫ್ ಎ ಹ್ಯಾಂಡ್. ಇದು ನಮ್ಮ ಪಾಮಲ್ಲಿ ಮೀನ್ಸ್ ನಮ್ಮ ಕೈಯಲ್ಲಿ ಫಿಟ್ ಆಗೋ ಥರ ಇರುತ್ತೆ ಅದು ಕಂಪ್ಯೂಟರು. ಅದಕ್ಕೆ ಇದನ್ನ ಪಾಮ್ ಟಾಪ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಎನ್ ಎಲೆಕ್ಟ್ರಾನಿಕ್ ಪೆನ್ ಈಸ್ ಯೂಸ್ ಟು ಗಿವ್ ಇನ್ಪುಟ್. ಎಲೆಕ್ಟ್ರಾನಿಕ್ ಪೆನ್ನ ಇನ್ಪುಟ್ ಕೊಡೋಕ್ಕೆ ಯೂಸ್ ಮಾಡ್ತಾರೆ. ದೇ ಹ್ಯಾವ್ ಸ್ಮಾಲ್ ಡಿಸ್ಕ್ ಸ್ಟೋರೇಜ್ ಆ್ಯಂಡ್ ಕ್ಯಾನ್ ಬಿ ಕನೆಕ್ಟೆಡ್ ಟು ಎ ವೈರ್ಲೆಸ್ ನೆಟ್ವರ್ಕ್. ಅದಕ್ಕೆ ಸ್ಮಾಲ್ ಡಿಸ್ಕ್ ಸ್ಟೋರೇಜ್ ಇರುತ್ತೆ. ವೈರ್ಲೆಸ್ ನೆಟ್ವರ್ಕಿಗೆ ಕೂಡ ನಾವು ಅದನ್ನು ಕನೆಕ್ಟ್ ಮಾಡ್ಬೋದು. ಎಕ್ಸಾಂಪಲ್ಸ್ ನೋಡೋದಾದರೆ ಸೋನಿಕ್ ಆಗಿರ್ಬೋದು, HP, ಡೆಲ್ಲು, ಪಾಂಪ್ಲಾಟ್ ಇದಾಗಿರುತ್ತೆ. ಪವರ್ಫುಲ್ ಆಗಿರುತ್ತೆ, ಪೋರ್ಟಬಲ್ ಆಗಿರುತ್ತೆ. ಮತ್ತು ಕೀ ಫೀಚರ್ಸ್ ಬಂದು ಸ್ಮಾಲ್ ಇನ್ ಸೈಜ್, ಎಲೆಕ್ಟ್ರಾನಿಕ್ ಪೆನ್ ಯೂಸ್ಡ್ ಫಾರ್ ಇನ್ಪುಟ್, ಸ್ಮಾಲ್ ಡಿಸ್ಕ್ ಸ್ಟೋರೇಜ್ ಇರುತ್ತೆ, ಸ್ಟೋರ್ ಮಾಡೋಕ್ಕೆ ಡೇಟಾ ಮತ್ತು ಪ್ರೋಗ್ರಾಮ್ಸ್ನ. ವೈರ್ಲೆಸ್ ನೆಟ್ವರ್ಕ್ ಕೂಡ ನಾವು ಕನೆಕ್ಟ್ ಮಾಡ್ಬೋದು, ಮೀನ್ಸ್ ವೈಫೈ, ಬ್ಲೂಟೂತ್ಗೆ. ಪರ್ಸನಲ್ ಆ್ಯಂಡ್ ಬಿಸ್ನೆಸ್ ಅಪ್ಲಿಕೇಶನ್ಸ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಇಸ್ ಲ್ಯಾಪ್ಟಾಪ್ ಕಂಪ್ಯೂಟರ್. ಲ್ಯಾಪ್ಟಾಪ್ ಕಂಪ್ಯೂಟರ್ ಇಸ್ ಎ ಪೋರ್ಟಬಲ್ ಪರ್ಸನಲ್ ಕಂಪ್ಯೂಟರ್ ವಿತ್ ಅನ್ ಇಂಟಿಗ್ರೇಟೆಡ್ ಕೀಬೋರ್ಡ್, ಸ್ಕ್ರೀನ್ ಆ್ಯಂಡ್ ಪಾಯಿಂಟಿಂಗ್ ಡಿವೈಸ್. ಲ್ಯಾಪ್ಟಾಪ್ ಕಂಪ್ಯೂಟರ್ಸು ಪೋರ್ಟಬಲ್ ಆಗಿರುತ್ತೆ, ಲೆಸ್ ವೈಟ್ ಮೀನ್ಸ್ ಲೈಟ್ ವೈಟ್ ಇರುತ್ತೆ. ಅದನ್ನ ಈಸಿಯಾಗಿ ನಾವು ಟ್ರಾನ್ಸ್ಪೋರ್ಟ್ ಕ್ಯಾರಿ ಮಾಡ್ಬೋದು. ಇಂಟಿಗ್ರೇಟೆಡ್ ಕೀಬೋರ್ಡ್ ಮೀನ್ಸ್ ಅಟ್ಯಾಚ್ಡ್ ಕೀಬೋರ್ಡ್ ಇರುತ್ತೆ, ಟಚ್ ಪ್ಯಾಡ್ ಕೂಡ ಅದ್ರ ಜೊತೆಗೆ ಇರುತ್ತೆ. ಫೀಚರ್ಸ್ ನೋಡೋದಾದರೆ ಪೋರ್ಟಬಲ್ ಆ್ಯಂಡ್ ಲೈಟ್ ವೆಯ್ಟ್ ಇರುತ್ತೆ, ಬ್ಯಾಟ್ರಿ ಪವರ್ಡ್. ನೆಕ್ಸ್ಟ್ ಆಲ್ ಇನ್ ಒನ್ ಅಂದ್ರೆ ಮೀನ್ಸ್ ಎಲ್ಲ ಒಂದೇ ಥರ ಇರುತ್ತೆ. ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ವೈಫೈ ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ ನಮಗೆ. ಯೂಸ್ಡ್ ಫಾರ್ ವರ್ಕ್ ಪರ್ಪಸ್, ಸ್ಟಡಿ ಪರ್ಪಸ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಕ್ಸೆಟ್ರಾ. ಟೈಪ್ಸ್ ಆಫ್ ಲ್ಯಾಪ್ಟಾಪ್ಸ್ ನೋಡೋದಾದರೆ ಅಲ್ಟ್ರಾ ಬುಕ್, 2-in-1 ಲ್ಯಾಪ್ಟಾಪ್, ಗೇಮಿಂಗ್ ಲ್ಯಾಪ್ಟಾಪ್, ಕ್ರೋಮ್ ಬುಕ್. ಯೂಸಸ್ ಬಂದು ಎಜುಕೇಷನ್ ಪರ್ಪಸ್, ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಇಂಟರ್ನೆಟ್ ಬ್ರೌಸಿಂಗಿಗೆ, ಎಂಟರ್ಟೈನ್ಮೆಂಟ್, ಆಫೀಸ್ ವರ್ಕಿಗೆಲ್ಲ ಯೂಸ್ ಮಾಡ್ತಾರೆ. ಕೀ ಪಾಯಿಂಟ್ಸ್ ಬಂದು ಈಸಿ ಟು ಕ್ಯಾರಿ ದೆನ್ ಕಂಪೇರ್ ಟು ಡೆಸ್ಕ್ಟಾಪ್ ಕಂಪ್ಯೂಟರ್ಸ್. ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಅವೈಲಬಲ್ ಇನ್ ವೇರಿಯಸ್ ಸೈಜಸ್ ಆ್ಯಂಡ್ ಕಾನ್ಫಿಗರೇಷನ್ಸ್ ಆ್ಯಂಡ್ ಪ್ರೈಸಸ್. ನೆಕ್ಸ್ಟ್ ಒನ್ ಇಸ್ ಪರ್ಸನಲ್ ಕಂಪ್ಯೂಟರ್. Personal computer is a microcomputer designed for use by an individual. It is suitable for home, office, schools, and business applications. It is not portable and is mainly used at a single place.
ಪರ್ಸನಲ್ ಕಂಪ್ಯೂಟರ್ ಅನ್ನೋದು ಏನಾಗಿದೆ ಒಂದು ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂದರೆ ಪರ್ಸನಲ್ ಇಂಡಿವಿಜುವಲ್ಗೆ ಯೂಸ್ ಮಾಡೋಕ್ಕೆ ಡಿಸೈನ್ ಮಾಡಿದ್ದಾರೆ. ಅದು ಎಲ್ಲಿ ಸೂಟಬಲ್ ಆಗಿರುತ್ತಪ್ಪ ಅಂದರೆ ಹೋಮಲ್ಲಿ ಆಗಿರ್ಬೋದು ಅಥವಾ ಆಫೀಸಲ್ಲಿ, ಸ್ಕೂಲ್ಸ್, ಬಿಸ್ನೆಸ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಇದು ಕಾಸ್ಟ್ ಎಫೆಕ್ಟಿವ್ ಕೂಡ ಇರುತ್ತೆ. ಪೋರ್ಟೇಬಲ್ ಮಾಡೋಕ್ಕಾಗಲ್ಲ ಲ್ಯಾಪ್ಟಾಪ್ ಥರ. ಪರ್ಟಿಕ್ಯುಲರ್ ಒಂದು ಪ್ಲೇಸಲ್ಲಿಟ್ಟರೆ ನೀವು ಅಲ್ಲೇ ಕೂತ್ಕೊಂಡು ಯೂಸ್ ಮಾಡಬೇಕು ಅದನ್ನು. ಕೀ ಫೀಚರ್ಸ್ ನೋಡೋದಾದರೆ ಡಿಸೈನ್ ಫಾರ್ ಇಂಡಿವಿಜುವಲ್ ಯೂಸ್, ಹೈ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ, ಹೈ ಪ್ರೊಸೆಸಿಂಗ್ ಪವರ್, ಅಪ್ಗ್ರೇಡೇಬಲ್ ಮಾಡ್ಬೋದು ಮತ್ತು ಎಕ್ಸ್ಪ್ಯಾಂಡಬಲ್ ಮಾಡ್ಬೋದು ನೀವು ಇದನ್ನು ಬೇಕಾದರೆ. ಬಟ್ ಲ್ಯಾಪ್ಟಾಪ್ನ ಮಾಡೋಕ್ಕಾಗಲ್ಲ ಆ ಥರ. ಯೂಸ್ ಫಾರ್ ಎ ವೆರೈಟಿ ಆಫ್ ಟಾಸ್ಕ್ಗೆ ಯೂಸ್ ಮಾಡ್ತಾರೆ. ರಿಕ್ವೆಸ್ಟ್ ಕಾನ್ಸ್ಟೆಂಟ್ ಪವರ್ ಸಪ್ಲೈ ನೀವು ಕಾನ್ಸ್ಟೆಂಟಾಗಿ ಇರಲೇಬೇಕು. ಪವರ್ ಇಲ್ಲ ಅಂದರೆ ವರ್ಕ್ ಆಗಲ್ಲ. ನಾಟ್ ಪೋರ್ಟಬಲ್ ಮಾಡೋಕ್ಕೆ ಆಗಲ್ಲ. ಯೂಸಸ್ ಇಲ್ಲಿ ಬಂದು ಸೇಮ್ ಎಜುಕೇಷನ್ ಪರ್ಪಸ್ ಆಗಿರ್ಬೋದು, ಬಿಸ್ನೆಸ್ಸು, ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸು, ಗ್ರಾಫಿಕ್ಸ್, ಡಿಸೈನಿಂಗ್, ಎಂಟರ್ಟೈನ್ಮೆಂಟ್, ಇಂಟರ್ನೆಟ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಯೂಸ್ ಮಾಡ್ತಾರೆ. ಕಾಂಪೊನೆಂಟ್ಸ್ ಏನೇನಿರುತ್ತೆ ಅಂತಂದರೆ ಇದರಲ್ಲಿ ಮಾನಿಟರ್, CPU, ಕೀಬೋರ್ಡ್ ಇರುತ್ತೆ, ಮೌಸ್ ಇರುತ್ತೆ, ಸ್ಪೀಕರ್ಸು, ಪ್ರಿಂಟರ್, ವೆಬ್ ಕ್ಯಾಮ್ರಾ ಇದೆಲ್ಲ ಇರುತ್ತೆ. ಎಕ್ಸಾಂಪಲ್ಸ್ ಡೆಲ್, HP, ಲೆನೋವೊ ಎಕ್ಸೆಟ್ರಾ. ನೆಕ್ಸ್ಟ್ ಬಂದು ವರ್ಕ್ ಸ್ಟೇಷನ್ ಇಸ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ ಸಿಸ್ಟಮ್ ಡಿಸೈನ್ ಫಾರ್ ಟೆಕ್ನಿಕಲ್ ಆರ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್. ಇದು ಒಂದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ ಸಿಸ್ಟಮ್ ಆಗಿರುತ್ತೆ. ಏನಕ್ಕೆ ಡಿಸೈನ್ ಮಾಡಿರ್ತಾರೆ ಅಂದರೆ ಫಾರ್ ಟೆಕ್ನಿಕಲ್ ಆರ್ ಸೈಂಟಿಫಿಕ್ ಪರ್ಪಸ್ಗೆ ಡಿಸೈನ್ ಮಾಡಿರ್ತಾರೆ. ಇಟ್ ಇಸ್ ಫಾಸ್ಟರ್ ದ್ಯಾನ್ ಎ ಪರ್ಸನಲ್ ಕಂಪ್ಯೂಟರ್. PC ತುಂಬ ಫಾಸ್ಟರ್ ಆಗಿರುತ್ತೆ. ಆ್ಯಂಡ್ ಈಸ್ ಯೂಸ್ಡ್ ಬೈ ಎ ಗ್ರೂಪ್ ಆಫ್ ಯೂಸರ್ಸ್ ವಿತ್ ಬೆಟರ್ ಮಲ್ಟಿ ಟಾಸ್ಕಿಂಗ್ ಕೆಪಾಬಿಲಿಟಿ. ಇದನ್ನ ಗ್ರೂಪ್ ಆಫ್ ಯೂಸರ್ಸ್ನ ಯೂಸ್ ಮಾಡ್ತಾರೆ. ಗ್ರೂಪ್ ಆಫ್ ಯೂಸರ್ಸ್ ಏನಿರ್ತಾರಲ್ಲ ಅವ್ರು ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಬೆಟರ್ ಮಲ್ಟಿ ಟಾಸ್ಕಿಂಗ್ ಕೆಪಾಬಿಲಿಟಿ ಇರುತ್ತೆ ಇದಕ್ಕೆ. ಮಲ್ಟಿ ಟಾಸ್ಕಿಂಗ್ ಕೀ ಫೀಚರ್ಸ್ ನೋಡ್ತಿದ್ರೆ ಹೈ ಪ್ರೊಸೆಸಿಂಗ್ ಪವರ್ ಇರುತ್ತೆ, ಮೋರ್ ರ್ಯಾಮ್ ಇರುತ್ತೆ ಆನ್ ಸ್ಟೋರೇಜ್ ಕೆಪಾಸಿಟಿ, ಸಪೋರ್ಟ್ಸ್ ಹೈ ಆ್ಯಂಡ್ ಗ್ರಾಫಿಕ್ ಅಡಾಪ್ಟರ್ಸ್, ಬೆಟರ್ ಮಲ್ಟಿ ಟಾಸ್ಕಿಂಗ್ ಕೆಪಾಬಿಲಿಟಿ, ಡಿಸೈನರ್ ಫಾರ್ ಟೆಕ್ನಿಕಲ್ ಆರ್ scientific work used by multiple users in a group, provides higher speed and reliability. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಇಂಜಿನಿಯರಿಂಗಲ್ಲಿ, CAD-ಅಲ್ಲಿ, ಅನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾದಲ್ಲಿ, ಸೈಂಟಿಫಿಕ್ ರಿಸರ್ಚಲ್ಲಿ, ಡೇಟಾ ಅನಾಲಿಸಿಸ್ ಆ್ಯಂಡ್ ಸಿಮ್ಯುಲೇಷನ್, ಡೇಟಾಬೇಸ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡ್ತಾರೆ, ಲಾರ್ಜ್ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಕೂಡ ಯೂಸ್ ಮಾಡ್ತಾರೆ. ನೋಡಿ ಇಲ್ಲಿ ಕಂಪ್ಯಾರಿಸನ್ ಕೂಡ ಕೊಟ್ಟಿದ್ದೀನಿ. ವರ್ಕ್ ಸ್ಟೇಷನ್ ವರ್ಸಸ್ ಪರ್ಸನಲ್ ಕಂಪ್ಯೂಟರ್. ಪರ್ಫಾರ್ಮೆನ್ಸು ಇದು ಬಂದು ಹೈ ಇರುತ್ತೆ, PC ಲೋ ಇರುತ್ತೆ. ಯೂಸರ್ಸ್ ಗ್ರೂಪ್ ಆಫ್ ಯೂಸರ್ಸ್ ಯೂಸ್ ಮಾಡ್ಬೋದು. ಇದನ್ನ ಸಿಂಗಲ್ ಯೂಸರ್ ಮಾತ್ರ ಯೂಸ್ ಮಾಡ್ತಾರೆ PCನ. ಮಲ್ಟಿ ಟಾಸ್ಕಿಂಗ್ ಅಂದರೆ ಬೆಟರ್ ಇಸ್ ವರ್ಕ್ ಸ್ಟೇಷನ್, PC ಲಿಮಿಟೆಡ್ ಆಗಿರುತ್ತೆ. ಗ್ರಾಫಿಕ್ಸ್ ಐ ಎಂಡ್ ಗ್ರಾಫಿಕ್ ಅಡಾಪ್ಟರ್ಸ್ ಇರುತ್ತೆ, PCಲಿ ಸ್ಟ್ಯಾಂಡರ್ಡ್ ಇರುತ್ತೆ. ಯೂಸ್ ಬಂದು ಟೆಕ್ನಿಕಲ್ ಅಥವಾ ಸೈಂಟಿಫಿಕ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೆ. PC ಬಂದು ಜನರಲ್ ಪರ್ಪಸ್ಸಿಗೆ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ HP ಆಗಿರ್ಬೋದು, ಡೆಲ್, ಲೆನೋವೊ etc. Next one is client and server. The server is a device that manages the sharing of a network resources and provides services to users. Server ಅನ್ನೋದು ಒಂದು ಡಿವೈಸ್ ಆಗಿರುತ್ತೆ. ಅದು ಏನು ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ ಶೇರಿಂಗ್ ಆಫ್ ನೆಟ್ವರ್ಕ್ ರಿಸೋರ್ಸಸ್ನ ಮತ್ತು ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ ಯೂಸರ್ಸ್ಗೆ. ಕ್ಲೈಂಟ್ ಈಸ್ ದ ರಿಸೀವಿಂಗ್ ಎಂಡ್ ವಿಚ್ ರಿಕ್ವೆಸ್ಟ್ ದ ಸರ್ವರ್ ಆ್ಯಂಡ್ ಗೇನ್ ಸಕ್ಸಸ್ ಟು ದ ಸರ್ವಿಸ್ ಪ್ರೊವೈಡೆಡ್ ಬೈ ದ ಸರ್ವರ್. ಕ್ಲೈಂಟ್ ರಿಕ್ವೆಸ್ಟ್ ಕಳಿಸ್ತಾರೆ ಸರ್ವರ್ಗೆ ಮತ್ತು ಆಕ್ಸೆಸ್ ತೊಗೋತಾರೆ ಸರ್ವಿಸ್ ಪ್ರೊವೈಡೆಡ್ ದ ಸರ್ವರಿಂದ. ನೋಡಿ ಇಲ್ಲಿ ಕ್ಲೈಂಟು, ಈ ಕಡೆ ಸರ್ವರ್. ನಿಮಗೆ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕ್ಲೈಂಟ್ಸ್ ಆರ್ ಡಿವೈಸಸ್ ಆರ್ ಪ್ರೋಗ್ರಾಮ್ಸ್ ದಟ್ ರಿಕ್ವೆಸ್ಟ್ ಸರ್ವಿಸಸ್. ಅದು ರಿಕ್ವೆಸ್ಟ್ ಮಾಡುತ್ತೆ ಸರ್ವಿಸಸ್ನ ಫ್ರಮ್ ದ ಸರ್ವರಿಂದ. ಸರ್ವರ್ ಏನು ಮಾಡುತ್ತೆ, ಸರ್ವರ್ ಸ್ಟೋರ್ಸ್, ಮ್ಯಾನೇಜಸ್ ಆ್ಯಂಡ್ ಪ್ರೊವೈಡ್ಸ್ ರಿಸೋರ್ಸಸ್ನ ಅದು ಪ್ರೊವೈಡ್ ಮಾಡುತ್ತೆ. ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಅದು ಕ್ಲೈಂಟು ರಿಕ್ವೆಸ್ಟ್ನ ಸೆಂಡ್ ಮಾಡ್ತಾರೆ, ನೆಕ್ಸ್ಟು ಸರ್ವರ್ ಅದನ್ನ ರಿಕ್ವೆಸ್ಟ್ನ ರಿಸೀವ್ ಮಾಡ್ತಾರೆ, ನೆಕ್ಸ್ಟ್ ಸರ್ವರ್ ಪ್ರೋಸೆಸ್ ಮಾಡಿಬಿಟ್ಟು ಸರ್ವರ್ ರೆಸ್ಪಾನ್ಸ್ನ ಕಳಿಸ್ತಾರೆ ಕ್ಲೈಂಟಿಗೆ. ಕ್ಲೈಂಟ್ ರಿಸೀವ್ಸ್ ದ ಸರ್ವಿಸ್ ಆರ್ ಡೇಟಾ. ಟೈಪ್ಸ್ ಆಫ್ ಸರ್ವರ್ಸ್ ಬಂದು ಫೈಲ್ ಸರ್ವರ್, ಮೇಲ್ ಸರ್ವರ್, ವೆಬ್ ಸರ್ವರ್, ಡೇಟಾಬೇಸ್ ಸರ್ವರ್, Examples: when you open a website in your server, the web server sends the web page to you. Yes, ನೀವು ವೆಬ್ ಓಪನ್ ಮಾಡಿದಾಗ, ವೆಬ್ಸೈಟ್ನ ಯಾವ್ದಾದ್ರು ಓಪನ್ ಮಾಡಿ ಬ್ರೌಸ್ ಮಾಡಿದಾಗ ವೆಬ್ ಸರ್ವರ್ ಏನು ಮಾಡುತ್ತೆ, ವೆಬ್ ಪೇಜ್ನ ನಿಮಗೆ ಸೆಂಡ್ ಮಾಡುತ್ತೆ. ನೀವು ಮೇಲ್ನ ಕಳಿಸಿದಾಗ ಮೇಲ್ ಸರ್ವರು ಅದನ್ನ ಡೆಲಿವರ್ ಮಾಡುತ್ತೆ. ಮೇಲ್ನ ಯಾರಿಗೆ ಸೇರಬೇಕೋ ಅವ್ರಿಗೆ, ರೆಸಿಪೆಂಟ್ಗೆ. ನೆಕ್ಸ್ಟ್, ವೆನ್ ಯು ಆಕ್ಸೆಸ್ ಎ ಫೈಲ್ ಫ್ರಮ್ ಎ ನೆಟ್ವರ್ಕ್ ಡ್ರೈವ್, ದ ಫೈಲ್ ಸರ್ವರ್ ಪ್ರೊವೈಡ್ಸ್ ದ ಫೈಲ್ ಟು ಯು. ನೀವು ಆಕ್ಸೆಸ್ ಮಾಡ್ಕೊಂಡಾಗ ಫೈಲ್ನ ಒಂದು ನೆಟ್ವರ್ಕ್ ಡ್ರೈವಿಂದ ಆ ಫೈಲ್ ಸರ್ವರ್ ಏನು ಮಾಡುತ್ತೆ, ನಿಮಗೆ ಫೈಲ್ನ ಪ್ರೊವೈಡ್ ಮಾಡುತ್ತೆ. ಇಷ್ಟು ಬಂದು ಕ್ಲೈಂಟ್ ಆ್ಯಂಡ್ ಸರ್ವರ್ ಆಗಿರುತ್ತೆ. ಇಷ್ಟು ಬಂದು ನೆನ್ನೆ ಕ್ಲಾಸ್ ಇವತ್ತಿನ ಕ್ಲಾಸ್ ಬಂದು ಬೇಸ್ಡ್ ಆನ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಆಗಿರುತ್ತೆ. ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ನ ಮಾಡಿಬಿಟ್ಟು ನೆಕ್ಸ್ಟ್ ಅದರಲ್ಲಿ ಬೇಸಿಸ್ ಮೇಲೆ ಇಲ್ಲಿವರೆಗೂ ಮಾಡಿರೋ ಕ್ಲಾಸಸ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡೋಣ.
ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ಒಂದು ಕಂಪ್ಲೀಟ್ ಆದರೆ ನಿಮಗೆ ಮಾಡ್ಯೂಲ್ 1 ಏನಿತ್ತಲ್ಲ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮಾಡ್ಯೂಲ್ 2ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಕ್ಸಾಮ್ಸ್ ಓರಿಯೆಂಟೆಡ್ ನಿಮಗೆ ಕ್ಲಾಸಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್.